ಒಂದೇ ಮನೇಲಿದ್ದಾಗ ಇವರು ಆವಾಗ ಫಿಸಿಕಲ್ ರಿಲೇಷನ್ ಬೆಳೆಸ್ತಾ ಇರ್ತಾರೆ. ಇವರಿಬ್ಬರು ಇಂಟಿಮೇಟ್ ಆಗುವಾಗ ಆವಾಗವಾಗ ಇವರು ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಮಾಡ್ತಾ ಇರ್ತಾರೆ. ಈ ವಿಷಯ ಅಮೃತಾಗೂ ಕೂಡ ಗೊತ್ತಿರುತ್ತೆ. ಈ ವಿಡಿಯೋಗಳನ್ನ ರಾಮ್ಕೇಶ್ ತನ್ನ ಮೊಬೈಲ್ನಲ್ಲಿ ಮತ್ತು ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಾನೆ. ರಾಮ್ಕೇಶ್ ಅವಾಗ ಅಮೃತಾಗಿ ಹಿಡ್ಕೊಂಡು ಫೋರ್ಸ್ಫುಲ್ಲಾಗಿ ಸೆಕ್ಸ್ ಮಾಡ್ತಾನೆ. ಅಮೃತಾಗೆ ಇದು ಇಷ್ಟ ಇರಲ್ಲ, ಆದರೂ ಕೂಡ ಕೋಆಪ್ರೇಟ್ ಮಾಡ್ತಾಳೆ. ಇವತ್ತಿನ ಕಥೆ ಶುರು ಮಾಡೋದಕ್ಕೆ ಮೊದಲು ನಿಮಗೆ ಒಂದು ಹುಡುಗಿ ತೋರಿಸ್ತೀನಿ. ಮೊದಲು ಆ ಹುಡುಗಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳಿ. ಈಗ ನೀವು ನೋಡ್ತಾ ಇರುವಂಥ ಹುಡುಗಿ ಹೆಸರು ಅಮೃತಾ ಚೌಹಾನ್. ಉತ್ತರ ಪ್ರದೇಶದ ಮುರಾದಾಬಾದ್ನಿಂದ ಓದೋದಕ್ಕೆ ಅಂತ ದೆಹಲಿಗೆ ಬಂದಿರ್ತಾಳೆ. BSc ಫಾರೆನ್ಸಿಕ್ ಸ್ಟಡಿ ಮಾಡ್ತಾ ಇರ್ತಾಳೆ. ಯಾವಾಗಲೂ ಖುಷಿಯಾಗಿ ಆ್ಯಕ್ಟಿವ್ ಆಗಿರುವಂಥ ಈ ಹುಡುಗಿ ಟೈಮ್ ಸಿಕ್ಕಾಗ ರೀಲ್ಸ್ಗಳು ಮಾಡ್ತಾಳೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾಳೆ. ಇವಳ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಆರ್ಫಿಕ್ ಅಂತ ಮೆನ್ಷನ್ ಮಾಡಿರ್ತಾಳೆ. ಆರ್ಫಿಕ್ ಅಂದರೆ ರಹಸ್ಯಮಯ ಜೀವನ. ಅಮೃತ ತನ್ನ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಸೀಕ್ರೆಟ್ ಮೇಂಟೈನ್ ಮಾಡಿರ್ತಾಳೆ ಅಂದರೆ, ಇವಳ ಜೊತೆಲಿದ್ದಂಥ ಫ್ರೆಂಡ್ಗಳಿಗೆ ಇವಳ ಜೀವನದಲ್ಲಿ ಹಿಂದೆ ಏನು ನಡೆದಿದೆ ಗೊತ್ತಿಲ್ಲ, ಇವಳ ಜೀವನದಲ್ಲಿ ಮುಂದೆ ಏನು ನಡೆಯುತ್ತೆ ಅಂತ ಗೆಸ್ ಕೂಡ ಮಾಡೋದಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಅಮೃತ ತನ್ನ ಜೀವನದಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾಳೆ. ಅಮೃತ ನೋಡೋದಕ್ಕೆ ಮಾತ್ರ ಎಲ್ಲರ ಜೊತೆ ನಗ್ನಗ್ತಾ ಬೆರೀತಾ ಇರ್ತಾಳೆ, ಆದರೆ ಅವಳಿಗೆ ಒಳಗಿಂದೊಳಗೆ ಯಾವುದೋ ಒಂದು ನೋವು ಕಿತ್ತು ತಿಂತಾ ಇರುತ್ತೆ. ಅದಕ್ಕಾಗಿ ಅಮೃತ ಒಂದು ಟ್ಯಾಟೂ ಬರ್ಸಿರ್ತಾಳೆ, ಟೈಮ್ ಹೀಲ್ಸ್ ಆಲ್ ಅಂತ. ಇದರ ಅರ್ಥ ಕಾಲ ಕಳೀತಾ ಎಲ್ಲ ಗಾಯಗಳು ಮಾಸೋಗುತ್ತೆ ಅಂತ. ಆದರೆ ವಿಧಿಯಾಟನೇ ಬೇರೆ ಇರುತ್ತೆ. ಸೆಪ್ಟೆಂಬರ್ 30, 2025ಗೆ ಅಮೃತ ತನ್ನ ಕೊನೆಯ ರೀಲ್ಸ್ ಅಪ್ಲೋಡ್ ಮಾಡ್ತಾಳೆ. ಇದಾಗಿ ಸರಿಯಾಗಿ 17 ದಿನದ ನಂತರ ಅಂದರೆ ಅಕ್ಟೋಬರ್ 18, 2025ಕ್ಕೆ ದೆಹಲಿ ಪೊಲೀಸರು ಇಷ್ಟೊಂದು ಸುಂದರವಾದಂಥ, ಇಷ್ಟೊಂದು ಇಂಟೆಲಿಜೆಂಟ್ ಆದಂಥ ಹುಡುಗಿಯನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಎಷ್ಟೇ ನೋವಿದ್ರೂ ಮನಸ್ಸಲ್ಲಿಟ್ಕೊಂಡು ಸದಾಕಾಲ ನಗ್ತಾ ಇದ್ದಂಥ ಹುಡುಗಿ, ಕ್ರೈಮ್ ಸೀನ್ಗಳಲ್ಲಿ ಸಾಕ್ಷಿಗಳನ್ನ ಹುಡುಗಿ, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂಥ ಹುಡುಗಿ. ಇದ್ದಕ್ಕಿದ್ದಂತೆ ಪೊಲೀಸರು ಬಂದು ಇವಳನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಇವಳ ಜೀವನದ ಬ್ಯಾಕ್ಗ್ರೌಂಡಲ್ಲಿ ಅದೇನಂಥದ್ದು ನಡೆದಿತ್ತು, ಇವಳು ಅದೇನಂಥ ತಪ್ಪು ಮಾಡಿದ್ಲು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆಯನ್ನು ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ 6, 2025 ದೆಹಲಿಯ ಗಾಂಧಿ ವಿಹಾರ್ ಕಾಲೋನಿಲಿ ಒಂದು ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗ್ನ 4th ಫ್ಲೋರ್ ಮನೆಯಲ್ಲಿ, ಆ ಮನೆ ನಂಬರ್ E60, ರಾತ್ರಿ 3 ಗಂಟೆ 18 ನಿಮಿಷದೊತ್ತಿಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಇದ್ದಕ್ಕಿದ್ದಂತೆ ಈ ಥರ ಬೆಂಕಿ ಬಿದ್ದಾಗ ಆ ಬಿಲ್ಡಿಂಗ್ಗೆ ಪಕ್ಕದಲ್ಲೇ ಮನೆಗಳಿರುತ್ತೆ. ಆ ಮನೆಯ ಜನ ಈ ಬೆಂಕಿ ನಮ್ಮ ಮನೆಗಳಿಗೆ ಸ್ಪ್ರೆಡ್ ಆಗ್ಬೋದು ಅಂತ ಹೆದರಿ ಅವರೆಲ್ಲ ಮನೆಗಳನ್ನ ಬಿಟ್ಟು ಹೊರಗಡೆ ಓಡ್ಬರ್ತಾರೆ. ಇವರೆಲ್ಲ ಹೊರಗಡೆ ಬಂದು ನೋಡೋ ಹೊತ್ತಿಗೆ ಆ ಬೆಂಕಿ ತುಂಬ ಜೋರಾಗಿರುತ್ತೆ, ಭೀಕರವಾಗಿರುತ್ತೆ. ಅದರಲ್ಲಿ ಸ್ವಲ್ಪ ಜನ ಪೊಲೀಸರು ಫೋನ್ ಮಾಡ್ತಾರೆ, ಇನ್ನೂ ಸ್ವಲ್ಪ ಜನ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡ್ತಾರೆ. ಇದರಲ್ಲಿ ಪೊಲೀಸ್ನವರು ಘಟನಾ ಸ್ಥಳಕ್ಕೆ ಸ್ವಲ್ಪ ಬೇಗ ಬಂದರೆ ಫೈರ್ ಬ್ರಿಗೇಡ್ನವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಪೊಲೀಸ್ನವರು ಘಟನಾ ಸ್ಥಳಕ್ಕೆ ಬಂದು ನೋಡೋ ಹೊತ್ತಿಗೆ ಆ ಮನೆಯ ಕಿಟಕಿಗಳಿಂದ ಬೆಂಕಿ ಜ್ವಾಲೆ ಹೊರಗಡೆ ಬರ್ತಾ ಇರುತ್ತೆ. ಆ ಮನೆ ಒಳಗಡೆ ಯಾರಾದರೂ ಸಿಕ್ಕಾಕೊಂಡಿರ್ಬೋದು, ಅವರನ್ನು ಸೇವ್ ಮಾಡೋಣ ಅಂತ ಪೊಲೀಸರ ಒಬ್ಬ ಕಾನ್ಸ್ಟೇಬಲ್ ಮತ್ತು ಒಬ್ಬ ಹೋಮ್ ಗಾರ್ಡ್ ಹೋಗಿ ಆ ಮನೆಯ ಬಾಗಿಲನ್ನು ತೆಗಿಯೋಕೆ ಹೋದರೆ, ಆ ಮನೆಯ ಬಾಗಿಲಿಂದ ಇನ್ನೂ ಸ್ವಲ್ಪ ಮುಂದೆ ಒಂದು ಕಬ್ಬಿಣದ ಗೇಟ್ ಇರುತ್ತೆ, ಅದು ಒಳಗಡೆಯಿಂದ ಲಾಕ್ ಆಗಿರುತ್ತೆ. ಇವರಿಬ್ಬರು ಕೈ ಹಾಕಿ ಅದನ್ನು ಓಪನ್ ಮಾಡೋದಕ್ಕೆ ಹೋಗ್ತಾರೆ. ಇವರಿಬ್ಬರ ಕೈಗಳು ಅದರಲ್ಲಿ ನುಗ್ಗೋದಿಲ್ಲ. ಇಷ್ಟರಲ್ಲಿ ಅಲ್ಲಿದ್ದಂಥ ಜನ ಆ ಬಿಲ್ಡಿಂಗ್ ಓನರ್ ಆದಂಥ ಅಮಿತ್ಗೆ ಫೋನ್ ಮಾಡ್ತಾರೆ. ಮನೆಗೆ ಬೆಂಕಿ ಬಿದ್ದಿದೆ ಅಂತ ವಿಷಯ ತಿಳಿದು ಅಮಿತ್ ಮತ್ತು ಅಮಿತ್ನ ತಾಯಿ ಘಟನಾ ಸ್ಥಳಕ್ಕೆ ಬರ್ತಾರೆ. ಆ ಮನೆ ಒಳಗಡೆ ಯಾರು ಸಿಕ್ಕಾಕೊಂಡಿದ್ದಾರೆ ಅವರನ್ನು ಸೇವ್ ಮಾಡೋಣ ಅಂತ ಅಮಿತ್ ಮತ್ತು ಅಮಿತ್ನ ತಾಯಿ ಆ ಕಬ್ಬಿಣದ ಗೇಟ್ವರೆಗೆ ಬರ್ತಾರೆ. ಅಮಿತ್ ಕೈ ಹಾಕಿ ಆ ಗೇಟ್ ಓಪನ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾನೆ, ಆದರೆ ಅಮಿತ್ ಕೈ ದಪ್ಪನಾಗಿರುತ್ತೆ. ಆ ಸಂಧಿಗಳೊಳಗೆ ಅಮಿತ್ ಕೈ ನುಗ್ಗೋದಿಲ್ಲ. ಅಲ್ಲೇ ಪಕ್ಕದಲ್ಲಿ ಅಮಿತ್ ತಾಯಿ ನಿಂತಿರ್ತಾರೆ. ನಾನು ಟ್ರೈ ಮಾಡ್ತೀನಿ ಅಂತ ಅವರು ಆ ಸಂಧಿಗಳೊಳಗೆ ಕೈ ತೋರಿಸ್ತಾರೆ. ಅವ್ರ ಕೈ ನುಗ್ಗುತ್ತೆ, ಗೇಟ್ ಓಪನ್ ಮಾಡ್ತಾರೆ. ಅಲ್ಲಿಂದ ಬಂದು ಮನೆ ಬಾಗಿಲನ್ನು ಓಪನ್ ಮಾಡಿದ್ರೆ ಮನೆ ಒಳಗಡೆಯಿಂದ ಒಂದು ಬೆಂಕಿ ಜ್ವಾಲೆ ಭಗ್ ಅಂತ ಹೊಡೆಯುತ್ತೆ. ಇಷ್ಟೊತ್ತಿಗೆ ಬೆಂಕಿ ಮನೆಯನ್ನೆಲ್ಲ ಆವರಿಸಿರುತ್ತೆ. ಅಕ್ಕಪಕ್ಕದ ಮನೆಯವರೆಲ್ಲ ನಿಂತು ನೋಡ್ತಾ ಇರ್ತಾರೆ. ಇವರೆಲ್ಲ ಫೈರ್ ಬ್ರಿಗೇಡ್ಗಾಗಿ ಕಾಯ್ತಾ ಇರ್ತಾರೆ. ಒಂದು 5 ನಿಮಿಷ ಮಾತ್ರ ಕಳೆದಿರುತ್ತೆ. ಆ ಮನೆಯಲ್ಲಿ ಏನೋ ತುಂಬ ಜೋರಾಗಿ ಬ್ಲಾಸ್ಟ್ ಆಗುತ್ತೆ. ಇದಾಗಿ ಒಂದು 5 ನಿಮಿಷದ ನಂತರ ಫೈರ್ ಬ್ರಿಗೇಡ್ನವ್ರು ಬರ್ತಾರೆ. 2.5 ಗಂಟೆ ಟೈಮ್ ಹೋರಾಡ್ತಾರೆ, ಬೆಂಕಿನೆಲ್ಲ ನಂದಿಸ್ತಾರೆ. ಹೀಗೆ ಬೆಂಕಿ ಎಲ್ಲ ಆರಿದ ನಂತರ ಪೊಲೀಸರು ಮನೆ ಒಳಗಡೆ ಹೋಗಿ ನೋಡಿದಾಗ ಆ ಮನೆಯಲ್ಲಿ ರಾಮ್ಕೇಶ್ ಅಂತ 32 ವರ್ಷದ ಒಬ್ಬ ಯುವಕ ಬಾಡಿಗೆಗಿರ್ತಾನೆ. ಅವನು ಬೆಂಕಿಗೆ ಸಿಕ್ಕು ಸತ್ತೋಗಿರ್ತಾನೆ. ಬಾಡಿ 100% ಸುಟ್ಟೋಗಿರುತ್ತೆ. ರಾಮ್ಕೇಶ್ನ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಇಲ್ಲಿ ಏನಾಗಿರ್ಬೋದು ಅಂದರೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಇಲ್ಲ ಗ್ಯಾಸ್ ಲೀಕ್ ಆಗಿರ್ಬೋದು, ಇಲ್ಲಾಂದರೆ AC ಬ್ಲಾಸ್ಟ್ ಆಗಿರ್ಬೋದು. ಏನೇ ಆಗಿದ್ರೂ ಇದೇ ಮನೆ ಒಳಗಡೆ ಆಗಿದೆ. ಇಲ್ಲಿ ಯಾರ ಮೇಲೂ ಅನುಮಾನ ಪಡೋಂತಿಲ್ಲ. ಯಾಕೆಂದರೆ ಈ ಮನೆಯ ಗೇಟ್ ಒಳಗಡೆಯಿಂದ ಲಾಕ್ ಆಗಿತ್ತು. ಹೊರಗಡೆಯಿಂದ ಯಾರಾದರೂ ಬಂದು ಈ ಮನೆಗೆ ಬೆಂಕಿ ಹಾಕ್ಬಿಟ್ಟು ಹೋಗ್ತಾಯಿದ್ರೆ ಆ ಮನೆಯ ಗೇಟ್ ಹೊರಗಡೆಯಿಂದ ಲಾಕ್ ಆಗಬೇಕಾಗಿತ್ತು, ಆದರೆ ಇಲ್ಲಿ ಒಳಗಡೆಯಿಂದ ಲಾಕ್ ಆಗಿತ್ತು. ಹಾಗಾದರೆ ಅಚಾನಕ್ಕಾಗಿ ಆ ಮನೆಯಲ್ಲಿ ಬೆಂಕಿ ಹತ್ಕೊಂಡಿದೆ. ರಾಮ್ಕೇಶ್ ಆ ಬೆಂಕಿಗೆ ಸಿಕ್ಕಾಕೊಂಡಿದ್ದಾನೆ. ಅವನಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ, ಅವ್ನು ಸತ್ತೋಗಿದ್ದಾನೆ.
ಒಂದು ಥರದಲ್ಲಿ ಹೇಳಬೇಕಂದ್ರೆ ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗಬೇಕಾಯಿತು. ಆದರೆ ಈ ಕಥೆ ಶುರುವಾಗೋದೇ ಇಲ್ಲಿಂದ. ಪೊಲೀಸರು ಇಲ್ಲಿವರೆಗೆ 2 ಥರದಲ್ಲಿ ಅಂದಾಜು ಮಾಡಿರ್ತಾರೆ. ರಾಮ್ಕೇಶ್ ಮೀನಾ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಇಲ್ಲಾಂದರೆ ಅಚಾನಕ್ಕಾಗಿ ಮನೇಲಿ ಬೆಂಕಿ ಬಿದ್ದಿರ್ಬೋದು, ರಾಮ್ಕೇಶ್ ಮೀನಾ ಸತ್ತೋಗಿರ್ಬೋದು ಅಂತ. ಆದರೆ ಇಲ್ಲಿ ಇದು 2 ಥರದಲ್ಲಿ ಡಿವೈಡ್ ಆಗುತ್ತೆ. ಬೈ ಚಾನ್ಸ್ ರಾಮ್ಕೇಶ್ ಆತ್ಮಹತ್ಯೆಗೆ ಟ್ರೈ ಮಾಡ್ತಾ ಇದ್ದಿದ್ರೆ ಅವನಿಗೆ ಬೆಂಕಿ ಹಚ್ಕೊಂಡ ನಂತರ ಮನೆಯಲ್ಲಿ ಅತ್ತಿತ್ತ ಓಡಾಡ್ತಾ ಇದ್ದ. ಆದರೆ ಇಲ್ಲಿ ರಾಮ್ಕೇಶ್ನ ಡೆಡ್ ಬಾಡಿ ಬೆಡ್ ಮೇಲೆ ಸಿಕ್ಕಿರುತ್ತೆ. ಇದೇನೋ ಹೊಸ್ದು ಅನ್ಸುತ್ತೆ. ಬೆಡ್ ಮೇಲೆ ಮಲಗದಂತೆ ಬೆಂಕಿ ಹಚ್ಕೊಳ್ಳೋದಂತೆ ಆತ್ಮಹತ್ಯೆ ಮಾಡ್ಕೊಳ್ಳೋದಂತೆ, ಇದು ನಾಟ್ ಪಾಸಿಬಲ್ ಅಂತ ಅನಿಸುತ್ತೆ. ಸರಿ, ಇನ್ನೊಂದು ಥರ ಯೋಚನೆ ಮಾಡ್ಬೋದು. ರಾಮ್ಕೇಶ್ ಬೆಡ್ ಮೇಲೆ ಮಲಗಿದ್ದ, ಯಾರೋ ಹೊರಗಡೆಯಿಂದ ಬಂದರು, ರಾಮ್ಕೇಶ್ಗೆ ಬೆಂಕಿ ಹಚ್ಬಿಟ್ರು, ಓಡೋದ್ರು ಅಂತ. ಆದರೆ ಗೇಟ್ ಒಳಗಡೆಯಿಂದ ಲಾಕ್ ಆಗಿತ್ತು. ಇದು ಕೂಡ ನಾಟ್ ಪಾಸಿಬಲ್ ಅನಿಸುತ್ತೆ. ಈ ಕೇಸ್ ಮೊದಲು ಪೊಲೀಸರು ಎಷ್ಟು ಸಾದಾ ಸೀದಾ ಕೇಸ್ ಅಂದ್ಕೊಂಡಿದ್ರು, ತನಿಖೆ ನಡೆಸ್ತಾ ಈ ಕೇಸ್ ಅಷ್ಟೇ ಟಫ್ ಆಗ್ತಾ ಹೋಗುತ್ತೆ. ಸರಿ, ಈಗ ಪೊಲೀಸರು ಮನೇಲಿ ಅಚಾನಕ್ಕಾಗಿ ಬೆಂಕಿ ಬಿದ್ದಿರ್ಬೋದು ಅಂತ ಅಚಾನಕ್ಕಾಗಿ ಬೆಂಕಿ ಬೀಳೋದಕ್ಕೆ ಏನೇನು ಕಾರಣಗಳಿರುತ್ತೆ ಒಂದೊಂದಾಗಿ ತನಿಖೆ ನಡೆಸ್ತಾ ಹೋಗ್ತಾರೆ. ಮೊದಲು ಆ ಮನೇಲಿ ಎಲ್ಲಾದರೂ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿತ್ತಾ ಅಂತ ಒಂದು ಕಡೆಯಿಂದ ಇಡೀ ಮನೆಯನ್ನೆಲ್ಲ ಹುಡುಕ್ತಾ ಹೋಗ್ತಾರೆ. ಎಲ್ಲಾದರೂ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಅದರ ಗುರುತುಗಳು ಅಲ್ಲಿ ಇದ್ದೇ ಇರುತ್ತೆ. ಆದರೆ ಇಡೀ ಮನೆಯನ್ನೆಲ್ಲ ಹುಡ್ಕಾಡ್ಬಿಡ್ತಾರೆ. ಆ ಇಡೀ ಮನೆಯಲ್ಲಿ ಎಲ್ಲೂ ಕೂಡ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿರೋ ಥರ ಕಾಣಲ್ಲ. ಸರಿ, AC ಏನಾದರೂ ಬ್ಲಾಸ್ಟ್ ಆಗಿರ್ಬೋದು, ಅದರಿಂದ ಏನಾದರೂ ಬೆಂಕಿ ಬಿದ್ದಿರ್ಬೋದು ಅಂತ AC ಎಕ್ಸ್ಪರ್ಟನ್ನು ಕರೆಸ್ತಾರೆ. AC ಎಕ್ಸ್ಪರ್ಟ್ ಬರ್ತಾನೆ, ACನೆಲ್ಲ ಕ್ಲೀನಾಗಿ ಚೆಕ್ ಮಾಡ್ತಾನೆ. ಸರ್, AC ಬ್ಲಾಸ್ಟ್ ಆಗಿಲ್ಲ, ACಯಿಂದ ಬೆಂಕಿ ಬಿದ್ದಿಲ್ಲ ಅಂತ ಕನ್ಫರ್ಮ್ ಮಾಡ್ತಾನೆ. ಇಷ್ಟೆಲ್ಲ ಆದ ನಂತರ ಆ ಮನೆಯಲ್ಲಿ ಉಳಿದಿರೋದೊಂದೇ ಗ್ಯಾಸ್ ಸಿಲಿಂಡರ್. ಗ್ಯಾಸ್ ಸಿಲಿಂಡರ್ ಏನಾದ್ರು ಬಸ್ಟ್ ಆಗಿರ್ಬೋದು ಅಂತ ಗ್ಯಾಸ್ ಏಜೆನ್ಸಿಯವರನ್ನು ಕರ್ಕೊಂಡು ಬಂದು ತೋರಿಸ್ತಾರೆ. ಆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗಿರೋದು ನಿಜ. ಆದರೆ ಅಲ್ಲಿ ಒಂದು ವಿಚಿತ್ರ ಇರುತ್ತೆ. ಗ್ಯಾಸ್ ಸಿಲಿಂಡರ್ ಕಿಚನಲ್ಲಿ ಇರಬೇಕಾಗಿತ್ತು, ಆದರೆ ಬಸ್ಟ್ ಆದಂಥ ಸಿಲಿಂಡರ್ ಹಾಲ್ನಲ್ಲಿರುತ್ತೆ. ಇದನ್ನೆಲ್ಲ ನೋಡ್ತಾ ಪೊಲೀಸರಿಗೆ ರಾಮ್ಕೇಶ್ ಆತ್ಮಹತ್ಯೆ ಮಾಡ್ಕೊಂಡಿರೋ ಥರ ಕಾಣ್ತಾರಲ್ಲ. ಒಂದು 80% ಅನುಮಾನ ಇರುತ್ತೆ, 20% ಮಾತ್ರ ಬಾಕಿ ಉಳಿದಿರುತ್ತೆ. ಇಷ್ಟರಲ್ಲಿ ರಾಮ್ಕೇಶ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ರಾಮ್ಕೇಶ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ರಾಮ್ಕೇಶ್ನ ಶ್ವಾಸಕೋಶದಲ್ಲಿ ಸ್ವಲ್ಪ ಕೂಡ ಹೊಗೆಯ ಕಣಗಳಾಗಲಿ ಕಾರ್ಬನ್ ಕಣಗಳಾಗಲಿ ಇರಲಿಲ್ಲ ಅಂತ ಮೆನ್ಷನ್ ಮಾಡಿರ್ತಾರೆ. ಇದರ ಡೆಫಿನೇಷನ್ ಏನಂದರೆ, ಒಬ್ಬ ಬದುಕಿರುವಂಥ ವ್ಯಕ್ತಿಗೆ ಬೆಂಕಿ ಹಚ್ಚಿದಾಗ ಅದರಿಂದ ಕ್ರಿಯೇಟ್ ಆಗುವಂಥ ಹೊಗೆಯನ್ನು ಅವನು ಮೂಗಿಂದ ಇನ್ಹೇಲ್ ಮಾಡ್ತಾನೆ. ಆ ಹೊಗೆ ಅವನ ಶ್ವಾಸಕೋಶದಲ್ಲಿ ಸಣ್ಣ ಸಣ್ಣ ಕಣಗಳಾಗಿ ಹಾಗೆ ಉಳ್ಕೊಂಡಿರುತ್ತೆ. ಅವನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಸಣ್ಣ ಸಣ್ಣ ಕಣಗಳು ನೋಡೋದಕ್ಕೆ ಸಿಗುತ್ತೆ. ಅದೇ ಒಬ್ಬ ಸತ್ತೋಗಿರೋಂಥ ವ್ಯಕ್ತಿಗೆ ನೀವು ಎಷ್ಟೇ ಬೇಯಿಸಿ ಎಷ್ಟೇ ಬೆಂಕಿ ಹಚ್ಚಿದ್ರೂ ಕೂಡ ಅವನ ಶ್ವಾಸಕೋಶದಲ್ಲಿ ಆ ಸಣ್ಣ ಸಣ್ಣ ಕಣಗಳು ನೋಡೋದಕ್ಕೆ ಸಿಗಲ್ಲ. ಹಾಗಾದರೆ ಇದರ ಅರ್ಥ ರಾಮ್ಕೇಶ್ ಮೊದಲೇ ಸತ್ತೋಗಿದ್ದ, ಆಮೇಲೆ ಅವನಿಗೆ ಬೆಂಕಿ ಹಚ್ಚಿರ್ಬೋದು ಅಂತ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ನಂತರ ಪೊಲೀಸರಿಗೆ 100% ಇದು ಆತ್ಮಹತ್ಯೆ ಅಲ್ಲ, ಇದೊಂದು ಮರ್ಡರ್ ಕೇಸ್ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಪೊಲೀಸರು ತನಿಖೆ ಮಾಡೋದಕ್ಕಂತ ಆ ಬಿಲ್ಡಿಂಗ್ನ ಆಸ್ಪಾಸಲ್ಲಿದ್ದಂಥ CCTV ಕ್ಯಾಮ್ರಾಗಳನ್ನ ನೋಡ್ತಾ ಹೋಗ್ತಾರೆ. ಈ ಥರ ನೋಡ್ತಾ ಹೋದಾಗ ಆ ಮನೆಗೆ ಬೆಂಕಿ ಬಿದ್ದಂಥ ಅದೇ ರಾತ್ರಿ 12:30ಕ್ಕೆ ಒಬ್ಬ ಹುಡುಗಿ ತನ್ನ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಹಿಂದೆ ಒಂದು ಬ್ಯಾಗ್ನ ತಗೊಂಡು ಆ ಮನೆ ಒಳಗಡೆ ಹೋಗ್ತಾಳೆ. ಹೀಗೆ ಆ ಹುಡುಗಿ ಹೋದಂಥ ಸ್ವಲ್ಪ ಹೊತ್ತಿನ ನಂತರ, ಅಂದರೆ ಸುಮಾರು ಒಂದು 15-20 ನಿಮಿಷದ ನಂತರ, ಇಬ್ಬರು ಗಂಡಸರು ಸೇಮ್ ಅದೇ ಥರ ಮಾಸ್ಕ್ ಹಾಕ್ಕೊಂಡು ಅದೇ ಬಿಲ್ಡಿಂಗ್ ಒಳಗಡೆ ಹೋಗ್ತಾರೆ. ಸುಮಾರು ಹೊತ್ತು ಕಳೆಯುತ್ತೆ. ರಾತ್ರಿ 2 ಗಂಟೆ 15 ನಿಮಿಷದ ಹೊತ್ತಿಗೆ ಆ 2 ಗಂಡಸರಲ್ಲಿ ಒಬ್ಬ ಗಂಡಸು ಸೇಮ್ ಅದೇ ಥರ ಮಾಸ್ಕ್ ಹಾಕ್ಕೊಂಡು ಆ ಬಿಲ್ಡಿಂಗಿಂದ ಹೊರಗಡೆ ಬರ್ತಾನೆ. 2 ಗಂಟೆ 57 ನಿಮಿಷಕ್ಕೆ ಆ ಹುಡುಗಿ ಮತ್ತು ಇನ್ನೊಬ್ಬ ಗಂಡಸು ಮತ್ತೆ ಮಾಸ್ಕ್ ಹಾಕ್ಕೊಂಡು ಆ ಬಿಲ್ಡಿಂಗಿಂದ ಹೊರಗಡೆ ಬರ್ತಾರೆ. ಇವರಿಬ್ಬರು ಬಂದಂಥ ಸುಮಾರು ಒಂದು 15-20 ನಿಮಿಷದ ನಂತರ ಆ ಬಿಲ್ಡಿಂಗಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಇದೇ 3 ಜನ ಅವತ್ತು ಬೆಂಕಿ ಹಚ್ಚಿ ಓಡೋಗಿರ್ಬೋದು ಅಂತ ಪೊಲೀಸರಿಗೆ ಅನಿಸುತ್ತೆ. ಆದರೆ ಈ 3 ಜನ ಯಾರು ಅಂತ ಪೊಲೀಸರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಪೊಲೀಸರು ಆ ಲೊಕೇಶನಲ್ಲಿ ಆ ಟೈಮಲ್ಲಿ ಯಾವ್ಯಾವ ಮೊಬೈಲ್ ನಂಬರ್ಗಳು ಆ್ಯಕ್ಟಿವ್ ಇತ್ತು ಅಂತ ಒಂದು ಲಿಸ್ಟ್ ತೆಗೆಸ್ತಾರೆ. ಈ ಥರ ಲಿಸ್ಟ್ ತೆಗೆಸಿದಾಗ ರೆಗ್ಯುಲರ್ ನಂಬರ್ಗಳನ್ನ ಬಿಟ್ಟರೆ 3 ಹೊಸ ನಂಬರ್ಗಳು ಸಿಗುತ್ತೆ. ಆ 3 ಹೊಸ ನಂಬರ್ಗಳಲ್ಲಿ ಒಂದು ನಂಬರ್ ಅಮೃತ ಚೌಹಾಣ್ದಿರುತ್ತೆ. ಈ ಅಮೃತ ಚೌಹಾಣ್ಗೂ ರಾಮ್ಕೇಶ್ಗೆ ಏನು ಸಂಬಂಧ ಅಂದರೆ, ಇವರಿಬ್ಬರು ಹಳೆ ಲವರ್ಗಳು. ಅದನ್ನು ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ಅಮೃತ ಚೌಹಾಣ್ ಎಲ್ಲಿ ಅಂತ ಪೊಲೀಸರು ಹುಡುಕ್ತಾ ಹೋದರೆ, ಅಮೃತ ಚೌಹಾಣ್ ದೆಹಲಿ ಬಿಟ್ಟು ಮುರಾದಾಬಾದ್ಗೆ ಓಡೋಗಿರ್ತಾಳೆ. ಪೊಲೀಸರು ಒಂದು ಟೀಮ್ ಮುರಾದಾಬಾದ್ಗೆ ಹೋಗುತ್ತೆ. ಅಮೃತ ಚೌಹಾಣ್ಗೆ ಮುರಾದಾಬಾದ್ನಿಂದ ದೆಹಲಿಗೆ ಕರ್ಕೊಂಡು ಬರ್ತಾರೆ, ವಿಚಾರಣೆ ಮಾಡ್ತಾರೆ. ಎಷ್ಟೇ ವಿಚಾರಣೆ ಮಾಡಿದ್ರು ಕೂಡ ಅಮೃತ ಅವತ್ತು ರಾತ್ರಿ ನಾನು ಆ ಬಿಲ್ಡಿಂಗ್ಗೆ ಹೋಗಿರಲಿಲ್ಲ ಅಂತಲೇ ವಾದ ಮಾಡ್ತಾಳೆ. ಆದರೆ ಆ CCTV ಕ್ಯಾಮ್ರಾದ ಫುಟೇಜ್ ಮತ್ತು ಈ ಅಮೃತಳ ಬಾಡಿ ಲ್ಯಾಂಗ್ವೇಜನ್ನು ನೋಡಿದ್ರೆ ಅದು ಅಮೃತ ಅಂತ ಕ್ಲೀನಾಗಿ ಗೊತ್ತಾಗ್ತಾ ಇರುತ್ತೆ. ಅಷ್ಟು ಬೇಡ, ಈಗ ಪೊಲೀಸರು ತೆಗೆಸಿರುವಂಥ ಆ ಮೊಬೈಲ್ ನಂಬರ್ನ ಲಿಸ್ಟಲ್ಲಿ ಅಮೃತಳ ನಂಬರ್ ಕೂಡ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಅಮೃತಗೆ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಮೃತ ಈ ಕೊಲೆಗೆ ನಾನೇ ಕಾರಣ ಅಂತ ಒಪ್ಕೋತಾಳೆ. ಸರಿ, ಈ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅಮೃತ ಒಂದು ತುಂಬ ವಿಕೃತವಾದ, ತುಂಬ ಖರಾಬಾದಂಥ ಒಂದು ಕಥೆನ ಹೇಳ್ತಾಳೆ. ಅದನ್ನು ಕೇಳಿ ಪೊಲೀಸರು ಶಾಕ್ ಆಗಿಬಿಡ್ತಾರೆ. ಆ ಕತೆ ಯಾವುದು ಅಂತ ಈಗ ನೀವು ಒಂದು ಕಡೆಯಿಂದ ಕೇಳ್ತಾ ಹೋಗಿ. ಈ ಕಥೆ ಶುರುವಾಗೋದು ಈ ಘಟನೆ ನಡೆದಂಥ ಸುಮಾರು ಒಂದು 6 ತಿಂಗಳು ಹಿಂದಿನಿಂದ.
ರಾಮ್ಕೇಶ್ ಸ್ಟಡಿ ಮಾಡೋದಕ್ಕೆ ಅಂತ ರಾಜಸ್ಥಾನದಿಂದ ದೆಹಲಿಗೆ ಬಂದಿರ್ತಾನೆ. ಅತ್ತ ಅಮೃತ ಸ್ಟಡಿ ಮಾಡೋದಕ್ಕೆ ಅಂತ UPಯಿಂದ ದೆಹಲಿಗೆ ಬಂದಿರ್ತಾಳೆ. ಇವರಿಬ್ಬರು ಬಂದು ಒಂದು ಜಾಬ್ ಇಂಟರ್ವ್ಯೂ ಜಾಗದಲ್ಲಿ ಮೀಟ್ ಮಾಡ್ತಾರೆ. ಇವರಿಬ್ಬರು ಇನ್ನೂ ಸ್ಟಡಿ ಮಾಡ್ತಾ ಇದ್ರಲ್ಲ, ಜಾಬ್ ಇಂಟರ್ವ್ಯೂ ಯಾಕೆ ಅಂತ ಕೇಳೋದಾದರೆ, ಇವರಿಬ್ಬರು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇರ್ತಾರೆ. ಆ ಇಂಟರ್ವ್ಯೂ ಜಾಗದಲ್ಲಿ ಇವರಿಬ್ಬರು ಬಂದು ಮೀಟ್ ಮಾಡ್ತಾರೆ. ಆ ಇಂಟರ್ವ್ಯೂ ಜಾಗದಲ್ಲೇ ಇವರಿಬ್ಬರು ಪರಸ್ಪರ ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆನಂತರ ಇವರಿಬ್ಬರು ಫೋನಲ್ಲಿ ಮಾತಾಡ್ತಾರೆ. ಈ ಥರ ಮಾತಾಡ್ತಾ ಇಬ್ಬರಲ್ಲಿ ಪ್ರೀತಿ ಆಗ್ಬಿಡುತ್ತೆ. ಈ ಪ್ರೀತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಅಮೃತ ಒಂದು ದಿನ ತನ್ನ ಬಟ್ಟೆ ಬರೆನೆಲ್ಲ ತಗೊಂಡು ರಾಮ್ಕೇಶ್ ಇದ್ದಂಥ ಮನೆಯಲ್ಲೇ ಬಂದು ಇದ್ಬಿಡ್ತಾಳೆ. ಇವರಿಬ್ಬರು ಮದುವೆ ಆಗಿರಲ್ಲ, ಆದರೆ ಒಂದೇ ಮನೆಯಲ್ಲಿ ಲಿವಿಂಗ್ನಲ್ಲಿರ್ತಾರೆ. ಇದೇ ಥರ ಸುಮಾರು ಒಂದು 3 ತಿಂಗಳು ಕಳೆಯುತ್ತೆ. ಈ 3 ತಿಂಗಳ ನಂತರ ಅಮೃತ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತಾಳೆ. ರಸ್ತೆಯಲ್ಲಿ ಸುಮಿತ್ ಕಶ್ಯಪ್ ಸಿಗ್ತಾನೆ. ಸುಮಿತ್ ಕಶ್ಯಪ್ ಅಮೃತಗೆ ಮಾಜಿ ಲವರ್ ಆಗಿರ್ತಾನೆ. ಇವರಿಬ್ಬರು ಮುಖಾಮುಖಿ ಭೇಟಿಯಾದಾಗ ಇವರಿಬ್ಬರು ಒಂದು ಕಾಲದಲ್ಲಿ ಕಳೆದಂಥ ಸ್ವೀಟ್ ಮೆಮೊರಿ ಎಲ್ಲ ಅಮೃತ ಕಣ್ಮುಂದೆ ಬಂದ್ಬಿಡುತ್ತೆ. ಅಮೃತಗೆ ಈಗ ರಾಮ್ಕೇಶ್ಗಿಂತ ಸುಮಿತ್ ಕಶ್ಯಪ್ ಬೆಸ್ಟ್ ಅನ್ನಿಸ್ತಾನೆ. ಅದಕ್ಕಾಗಿ ಅಮೃತ ತನ್ನ ಬಟ್ಟೆ ಬರೆನೆಲ್ಲ ಎತ್ಕೊಂಡು ಸುಮಿತ್ ಕಶ್ಯಪ್ ಒಂದು ಮನೆ ಮಾಡಿಕೊಟ್ಟಿರ್ತಾನೆ, ಆ ಮನೆಗೆ ಟ್ರಾನ್ಸ್ಫರ್ ಆಗಿಬಿಡ್ತಾಳೆ. ಈಗ ಇಲ್ಲಿ ಸುಮಿತ್ ಕಶ್ಯಪ್ ಯಾರು ಅಂತ ನೋಡೋದಾದರೆ, ಒಂದಿನ ಹೀಗೆ ಅಮೃತ ಓಡಾಡ್ತಾ ಸುಮಿತ್ ಕಶ್ಯಪ್ ಪರಿಚಯ ಆಗುತ್ತೆ. ಆನಂತರ ಇವರಿಬ್ಬರಲ್ಲಿ ಪ್ರೀತಿ ಆಗುತ್ತೆ. ಇವರಿಬ್ಬರಲ್ಲಿ ಪ್ರೀತಿ ಆಗುವಂಥ ವಿಷಯ ಏನೂ ದೊಡ್ಡದಲ್ಲ. ಆದರೆ ಇಲ್ಲಿ ಸುಮಿತ್ ಕಶ್ಯಪ್ಗೆ ಮದುವೆ ಆಗಿರುತ್ತೆ, ಒಂದು ಮಗು ಕೂಡ ಇರುತ್ತೆ. ಈ ಥರ ಇವನು ಮದುವೆ ಆಗಿದ್ದಾನೆ, ಇವನಿಗೆ ಒಂದು ಮಗು ಇದೆ ಅಂತ ಅಮೃತಗೂ ಕೂಡ ಗೊತ್ತಿರುತ್ತೆ. ಸುಮಿತ್ ಕಶ್ಯಪ್ ಒಂದು ಮನೆ ಮಾಡಿಕೊಟ್ಟಿರ್ತಾನೆ. ಆ ಮನೆಯಲ್ಲಿ ಸುಮಿತ್ ಕಶ್ಯಪ್ ಬರ್ತಾ ಹೋಗ್ತಾ ಇರ್ತಾನೆ. ಇದೇ ಇನ್ನೊಂದು ಕಡೆ ಅಮೃತ ಮನೆಯಲ್ಲಿ ಅಮೃತ ಮತ್ತು ಸುಮಿತ್ನ ವಿಷಯ ಗೊತ್ತಾಗ್ಬಿಡುತ್ತೆ. ತಮ್ಮ ಮಗಳು ಒಬ್ಬ ವ್ಯಕ್ತಿ ಮದುವೆ ಆಗಿದ್ದಾನೆ, ಅವನಿಗೆ ಮಗು ಕೂಡ ಇದೆ, ಅವನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ನಿನ್ನ ಮನೆಗೆ ಬಂದ್ಬಿಡು, ನಿನಗೆ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅಮೃತ ತುಂಬ ಹಠಮಾರಿ, ನಾನು ಮನೆಗೂ ಬರಲ್ಲ, ನೀವು ತೋರಿಸಿದಂಥ ವ್ಯಕ್ತಿ ಜೊತೆ ಮದುವೆ ಆಗಲ್ಲ, ನಾನು ಇವನ ಜೊತೆನೇ ಇರ್ತೀನಿ ಅಂತ ಹಠ ಮಾಡ್ತಾಳೆ. ಆಗ ಅಮೃತ ಮನೆಯವರು ಅಮೃತಗೆ ಹೆದರ್ಸಿ ನೋಡ್ತಾರೆ. ನಾವು ತೋರಿಸಿದಂಥ ಗಂಡಿಗೆ ನೀನು ಮದುವೆ ಆಗಲಿಲ್ಲ ಅಂದರೆ ನಿನಗೆ ನಮ್ಮ ಮನೆಯಿಂದ ತೆಗ್ದಾಕ್ಬಿಡ್ತೀವಿ ಅಂತ. ಅಮೃತ ಆಗಲೂ ಹೆದರಲ್ಲ. ಕೊನೆಗೆ ಅಮೃತ ಮನೆಯವರು ಒಂದು ಪೇಪರಲ್ಲಿ ಅನೌನ್ಸ್ಮೆಂಟೇ ಮಾಡಿಬಿಡ್ತಾರೆ, ಅಮೃತಗೂ ನಮಗೆ ಏನೂ ಸಂಬಂಧ ಇಲ್ಲ, ನಮ್ಮ ಚರಾಸ್ತಿಯಲ್ಲಿ ಅಮೃತಗೆ ಯಾವುದೇ ಹಕ್ಕಿಲ್ಲ ಅಂತ ಅನೌನ್ಸ್ಮೆಂಟೇ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಅಮೃತ ತನ್ನ ತಂದೆ ತಾಯಿ ಮನೆಗೆ ಹೋಗಲ್ಲ, ಸುಮಿತ್ನ ಮನೇಲಿ ಇರ್ತಾಳೆ. ಅದೇನಾಗಿತ್ತು ಏನೋ ಗೊತ್ತಿಲ್ಲ. ಅಲ್ಲಿಂದ ರಾಮ್ಕೇಶ್ನ ಮನೆಗೆ ಹೋಗಿರ್ತಾಳೆ. ಅಲ್ಲೊಂದು 3 ತಿಂಗಳಿದ್ದು ಮತ್ತೆ ಸುಮಿತ್ನ ಮನೆಗೆ ವಾಪಸ್ ಬಂದಿರ್ತಾಳೆ. ಇಲ್ಲಿ ಒಂದು ಕಡೆ ಅಮೃತ ಮನೆಯಿಂದ ಮನೆಗೆ ಜಂಪ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಅಮೃತ ಹೋದ ನಂತರ ರಾಮ್ಕೇಶ್ ಒಬ್ಬಂಟಿ ಆಗ್ಬಿಡ್ತಾನೆ. ರಾಮ್ಕೇಶ್ಗೆ ಅಮೃತ ಏನಾದರೂ ಮಾಡಿ ಮನೆಗೆ ವಾಪಸ್ ಬಂದ್ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಒಂಟಿತನ ಕಾಡ್ತಾ ಇರುತ್ತೆ. ಆಗ ರಾಮ್ಕೇಶ್ ಒಂದು ಕೆಲಸ ಮಾಡ್ತಾನೆ. ರಾಮ್ಕೇಶ್ ಮತ್ತು ಅಮೃತ ಒಂದೇ ಮನೇಲಿದ್ದಾಗ ಇವರು ಆವಾಗವಾಗ ಫಿಸಿಕಲ್ ರಿಲೇಷನ್ ಬೆಳೆಸ್ತಾ ಇರ್ತಾರೆ. ಇವರಿಬ್ಬರು ಇಂಟಿಮೇಟ್ ಆಗುವಾಗ ಆವಾಗವಾಗ ಇವರು ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಮಾಡ್ತಾ ಇರ್ತಾರೆ. ಈ ವಿಷಯ ಅಮೃತಗೂ ಕೂಡ ಗೊತ್ತಿರುತ್ತೆ. ಈ ವಿಡಿಯೋಗಳನ್ನ ರಾಮ್ಕೇಶ್ ತನ್ನ ಮೊಬೈಲ್ನಲ್ಲಿ ಮತ್ತು ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಾನೆ. ಈಗ ಒಂದೊಂದಾಗಿ ಈ ವಿಡಿಯೋಗಳನ್ನ ಅಮೃತಗೆ ಸೆಂಡ್ ಮಾಡ್ತಾ ಇರ್ತಾನೆ. ರಾಮ್ಕೇಶ್ ಏನು ಅಂದ್ಕೊಂಡಿರ್ತಾನೆ, ಈ ವಿಡಿಯೋಗಳನ್ನ ನೋಡಿ ಆದರೂ ಅಮೃತ ಆ ವಿಡಿಯೋ ಟೇಸ್ಟ್ಗಾದರೂ ಮನೆಗೆ ವಾಪಸ್ ಬರ್ತಾಳೆ ಅಂತ. ಆದರೆ ಆ ವಿಡಿಯೋಗಳನ್ನ ಅಮೃತ ನೋಡ್ತಾ ಇರ್ತಾಳೆ, ಅದನ್ನು ಡಿಲೀಟ್ ಮಾಡ್ತಾ ಇರ್ತಾಳೆ. ಈ ಥರ ತಾನು ಕಳಿಸ್ತಾ ಇರುವಂಥ ವಿಡಿಯೋಗಳನ್ನ ಅಮೃತ ಡಿಲೀಟ್ ಮಾಡ್ತಾ ಇರೋದನ್ನು ನೋಡಿ ರಾಮ್ಕೇಶ್ ಕೇಳೋಗ್ತಾನೆ. ಒಳ್ಳೆ ಮಾತಲ್ಲಿ ಅಮೃತ ಮನೆಗೆ ಬರ್ತಾಯಿಲ್ಲ ಅಂತ ರಾಮ್ಕೇಶ್ ಈಗ ಅಮೃತಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀನು ಮನೆಗೆ ವಾಪಸ್ ಬರಲಿಲ್ಲ ಅಂದರೆ ಈ ವಿಡಿಯೋಗಳನ್ನ ಲೀಕ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾನೆ. ರಾಮ್ಕೇಶ್ ಈ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಅಮೃತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ. ಅಮೃತ ರಾಮ್ಕೇಶ್ಗೆ ಸುಮಾರು ಸಲ ಬುದ್ಧಿ ಹೇಳಿ ನೋಡ್ತಾಳೆ. ಆದರೆ ರಾಮ್ಕೇಶ್ ಒಂದೇ ಒಂದು ಹಠ ಹಿಡಿದಿರ್ತಾನೆ, ನಿನ್ನ ಮನೆಗೆ ವಾಪಸ್ ಬರಬೇಕು, ನೀನು ನನಗೆ ಬೇಕು ಅಂತ. ಆದರೆ ಅಮೃತಗೆ ರಾಮ್ಕೇಶ್ ಅಂದರೆ ಅಸಹ್ಯ ಅನ್ನಿಸ್ತಾ ಇರುತ್ತೆ. ಅವ್ನ ಮುಖ ನೋಡಿದ್ರೆ ಕೋಪ ಬರ್ತಾ ಇರುತ್ತೆ. ಹಾಗೋ ಈಗ ಆ ಫೋಟೋ ವಿಡಿಯೋಗಳನ್ನ ನಾನು ಡಿಲೀಟ್ ಮಾಡಿಬಿಟ್ರೆ ಸಾಕು ಅಂತ ಅಮೃತ ಕಾಯ್ತಾ ಇರ್ತಾಳೆ. ಒಂದಿನ ಅಮೃತ ರಾಮ್ಕೇಶ್ ಮನೆಗೆ ಬರ್ತಾಳೆ. ಈಗ ಬಂದು, ನೋಡು, ನೀನು ಹೇಳ್ದಂತೆ ನಾನು ಮನೆಗೆ ಶಿಫ್ಟ್ ಆಗೋದಕ್ಕಾಗಲ್ಲ, ಆದರೆ ನೀನು ನಿನ್ನ ಫೋನಲ್ಲಿರುವಂಥ ಫೋಟೋ ವಿಡಿಯೋಗಳನ್ನ ಡಿಲೀಟ್ ಮಾಡು, ನೀನು ಯಾವಾಗ ಕೂಗಿದ್ರು ನಾನು ಬಂದು ಹೋಗ್ತೀನಿ ಅಂತ ಹೇಳ್ತಾಳೆ. ರಾಮ್ಕೇಶ್ ಆವಾಗ ಅಮೃತಾಗಿ ಹಿಡ್ಕೊಂಡು ಫೋರ್ಸ್ಫುಲ್ಲಾಗಿ ಸೆಕ್ಸ್ ಮಾಡ್ತಾನೆ. ಅಮೃತಾಗೆ ಇದು ಇಷ್ಟ ಇರಲ್ಲ, ಆದರೂ ಕೂಡ ಕೋಆಪ್ರೇಟ್ ಮಾಡ್ತಾಳೆ. ಇದೆಲ್ಲ ಆದ ನಂತರ ರಾಮ್ಕೇಶ್ ಅಮೃತ ಮುಂದೆ ಆ ಫೋನಲ್ಲಿದ್ದಂಥ ಫೋಟೋ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾನೆ. ಅಮೃತ ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೊಳ್ತಾಳೆ. ಆದರೆ ರಾಮ್ಕೇಶ್ ಆ ಫೋಟೋ ವಿಡಿಯೋಗಳನ್ನ ಅವನ ಲ್ಯಾಪ್ಟಾಪಲ್ಲೂ ಸೇವ್ ಮಾಡಿರ್ತಾನೆ. ಅವನ ಹತ್ರ ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ, ಅದರಲ್ಲೂ ಸೇವ್ ಮಾಡಿರ್ತಾನೆ. ಸ್ವಲ್ಪ ದಿನದ ನಂತರ ಅಮೃತಾಗೆ ಇವನು ಈ ಥರ ಬೇರೆ ಬೇರೆ ಕಡೆ ಆ ಫೋಟೋ ವಿಡಿಯೋಗಳನ್ನ ಸೇವ್ ಮಾಡಿರುವಂಥ ವಿಷಯ ಗೊತ್ತಾಗ್ಬಿಡುತ್ತೆ. ಅಮೃತ ಆವಾಗವಾಗ ಮನೆಗೆ ಬಂದು ಆ ಫೋಟೋ ವಿಡಿಯೋಗಳನ್ನ ಡಿಲೀಟ್ ಮಾಡು ಅಂದರೆ ಇವನು ಆ ಫೋಟೋ ವಿಡಿಯೋಗಳನ್ನ ಡಿಲೀಟ್ ಮಾಡೋ ಬದಲು ಆ ಅಮೃತ ಜೊತೆ ಫೋರ್ಸ್ಫುಲ್ ಸೆಕ್ಸ್ ಮಾಡ್ತಾ ಇರ್ತಾನೆ. ಎಷ್ಟೋ ಸಲ ಅಮೃತ ರಾಮ್ಕೇಶ್ ಮನೇಲಿ ಇಲ್ದಿರೋವಾಗ ಆ ಮನೆಗೆ ಬಂದು ಹಾರ್ಡ್ ಡಿಸ್ಕ್ ಮತ್ತು ಲ್ಯಾಪ್ಟಾಪನ್ನು ಹುಡುಕ್ತಾಳೆ.
ಅಮೃತ ಎಷ್ಟೇ ಹುಡುಕಿದ್ರು ಆ ಹಾರ್ಡ್ ಡಿಸ್ಕ್ ಕೈಗೆ ಸಿಗ್ತಾ ಇರಲ್ಲ. ಲ್ಯಾಪ್ಟಾಪ್ ಇರುತ್ತೆ, ಆ ಲ್ಯಾಪ್ಟಾಪ್ಗೆ ಪಾಸ್ವರ್ಡ್ ಇರುತ್ತೆ, ಆ ಪಾಸ್ವರ್ಡ್ ಅಮೃತಗೆ ಗೊತ್ತಿರಲ್ಲ. ಅಮೃತ ಎಷ್ಟೇ ಏನೇ ಮಾಡಿದ್ರು ಕೂಡ ಆ ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕಲ್ಲಿರುವಂಥ ಫೋಟೋ ವಿಡಿಯೋಗಳನ್ನ ಡಿಲೀಟ್ ಮಾಡ್ಸೋದಕ್ಕೆ ಆಗ್ತಾ ಇರಲ್ಲ. ಅದ್ರ ಬದಲಾಗಿ ಅಮೃತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದರೆ ರಾಮ್ಕೇಶ್ ಅವಳನ್ನು ಪ್ರತಿ ಸಲ ಕೂಡ ಯೂಸ್ ಮಾಡ್ತಾ ಇರ್ತಾನೆ. ಅಮೃತಗೆ ಈಗ ಸಹನೆ ಮಿತಿ ಮೀರೋಗುತ್ತೆ, ಇನ್ನು ಮುಂದೆ ತಡೆಯೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅಮೃತ ಸುಮಿತ್ ಜೊತೆ ಎಲ್ಲ ಹೇಳ್ಕೊತಾಳೆ. ಸುಮಿತ್ ಒಂದು ಗ್ಯಾಸ್ ಏಜೆನ್ಸಿಲಿ ಕೆಲಸ ಮಾಡ್ತಾ ಇರ್ತಾನೆ, ಜೊತೇಲಿ ಇನ್ನೊಬ್ಬನ ಸೇರಿಸ್ಕೊತಾನೆ. ಈ 3 ಜನ ಸೇರಿ ಒಂದು ಪ್ಲ್ಯಾನ್ ರೆಡಿ ಮಾಡ್ತಾರೆ. ಅಕ್ಟೋಬರ್ 6 ರಾತ್ರಿ ಹೊತ್ತಲ್ಲಿ ಅಮೃತ ರಾಮ್ಕೇಶ್ಗೆ ಫೋನ್ ಮಾಡ್ತಾಳೆ. ನಾನು ಮನೆಗೆ ಬರ್ತಾ ಇದ್ದೀನಿ, ಬಾಗಿಲು ಓಪನ್ ಮಾಡಿಟ್ಟಿರು ಅಂತ ಹೇಳ್ತಾಳೆ. ರಾತ್ರಿ 12:30 ಹೊತ್ತಲ್ಲಿ ಅಮೃತ ತನ್ನ ಮುಖಕ್ಕೆ ಮಾಸ್ಕ್ ಕಟ್ಕೊಂಡು ರಾಮ್ಕೇಶ್ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಮಾಡ್ತಾಳೆ. ಅಮೃತ ಮನೆ ಒಳಗಡೆ ಬರ್ತಾ ಇದ್ದಂತೆ ರಾಮ್ಕೇಶ್ ಅಮೃತ ಜೊತೆ ಫಿಸಿಕಲ್ ರಿಲೇಷನ್ ಬೆಳೆಸೋದಕ್ಕೆ ಹೋಗ್ತಾನೆ. ಆಗ ಅಮೃತ ಹೇಳ್ತಾಳೆ, ನಿನ್ನ ಹಳೆ ಆಟ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ, ನಾನೊಂದು ವಿಡಿಯೋ ತೋರಿಸ್ತೀನಿ, ಇವತ್ತು ಈ ಥರ ಆಟ ಆಡೋಣ ಅಂತ ಹೇಳ್ತಾಳೆ. ಆ ವಿಡಿಯೋ ಒಂದು ಇಂಗ್ಲೀಷ್ ವಿಡಿಯೋ ಇರುತ್ತೆ. ಆ ವಿಡಿಯೋದಲ್ಲಿ ಗಂಡಸನ್ನು ಒಂದು ಹುಡುಗಿ ಮಂಚಕ್ಕೆ ಕಟ್ಟಾಕ್ತಾಳೆ. ನಾವು ಕೂಡ ಇದೇ ಥರ ಮಾಡೋಣ ಅಂತ ಅಮೃತ ಹೇಳ್ತಾಳೆ. ರಾಮ್ಕೇಶ್ ಸರಿ ಅಂತ ಒಪ್ಕೋತಾನೆ. ಅಮೃತ ಮೊದಲು ರಾಮ್ಕೇಶ್ನ ಕೈ ಮತ್ತು ಕಾಲುಗಳನ್ನ ಮಂಚದ 4 ಮೂಲೆಗಳಿಗೂ ಕಟ್ಬಿಡ್ತಾಳೆ. ಆನಂತರ ಸುಮಿತ್ಗೆ ಫೋನ್ ಮಾಡ್ತಾಳೆ. ಸುಮಿತ್ ಮಾಸ್ಕ್ ಹಾಕ್ಕೊಂಡು ತನ್ನ ಫ್ರೆಂಡ್ ಜೊತೆ ಆ ಮನೆ ಒಳಗಡೆ ಎಂಟ್ರಿ ಮಾಡ್ತಾನೆ. ಹೀಗೆ ಇವರಿಬ್ಬರು ಬಂದು ರಾಮ್ಕೇಶ್ಗೆ ಹೊಡೆದು ಬಡ್ದು ತುಂಬ ಟಾರ್ಚರ್ ಮಾಡಿ ಹಾರ್ಡ್ ಡಿಸ್ಕ್ ಎಲ್ಲಿದೆ ಅಂತ ಕೇಳ್ತಾರೆ. ಆದರೆ ರಾಮ್ಕೇಶ್ ಬಾಯಿ ಬಿಡಲ್ಲ. ಸುಮಾರು ಇದೇ ಥರ ಒಂದು 2 ಗಂಟೆ ಟೈಮ್ ಟಾರ್ಚರ್ ಮಾಡ್ತಾನೆ ಇರ್ತಾರೆ. ರಾಮ್ಕೇಶ್ ಬಾಯಿ ಬಿಡೋದೇ ಇಲ್ಲ. ಕೊನೆಗೆ ಇವ್ರ ಹತ್ರ ಇನ್ನೊಂದು ಪ್ಲ್ಯಾನ್ ರೆಡಿಯಾಗಿರುತ್ತೆ. ರಾಮ್ಕೇಶ್ಗೆ ಸಾಯಿಸ್ಬಿಟ್ಟು ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕನ್ನು ಎತ್ಕೊಂಡು ಹೋಗ್ಬಿಟ್ರೆ ಕತೆನೇ ಮುಗೀತು ಅಂತ. ಮೊದಲು ಸುಮಿತ್ ಮತ್ತು ಅವನ ಫ್ರೆಂಡ್ ಸೇರಿ ರಾಮ್ಕೇಶ್ನ ಕತ್ತಿಸ್ಕಿ ಸಾಯಿಸ್ತಾರೆ. ಇವ್ರು ಮೊದಲೇ ಹೊಡೆದು ಅರ್ಧ ಜೀವ ಆಗ್ಬಿಟ್ಟಿರ್ತಾನೆ, ತುಂಬ ಬೇಗ ಸತ್ತೋಗ್ತಾನೆ. ಇದಾದ ನಂತರ ಆ ಮನೆಯಲ್ಲಿ ಎಲ್ಲೆಲ್ಲಿ ಅಡುಗೆ ಎಣ್ಣೆ ಇತ್ತು, ಆಲ್ಕೋಹಾಲ್ ಇತ್ತು, ಅದನ್ನೆಲ್ಲ ತಂದು ರಾಮ್ಕೇಶನ್ನು ಒಂದು ಬೆಡ್ ಮೇಲೆ ಮಲಗಿಸ್ತಾರೆ, ಬೆಂಕಿ ಹಚ್ಬಿಡ್ತಾರೆ. ಇದಾದ ನಂತರ ಸುಮಿತ್ ಅಡುಗೆ ಮನೆಗೆ ಹೋಗ್ತಾನೆ, ಸಿಲಿಂಡರ್ ಎತ್ಕೊಂಡು ಬರ್ತಾನೆ. ಆ ಸಿಲಿಂಡರ್ನ ಗ್ಯಾಸ್ ಓಪನ್ ಮಾಡ್ತಾನೆ. ತುಂಬ ಕಮ್ಮಿ ಓಪನ್ ಮಾಡಿರ್ತಾನೆ. ಅವ್ನು ಯಾವ ಥರ ಓಪನ್ ಮಾಡಿರ್ತಾನೆ ಅಂದರೆ, ಈಗ ಗ್ಯಾಸ್ ಬರ್ತಾ ಸುಮಾರು ಒಂದು 15-20 ನಿಮಿಷ ಆದಮೇಲೆ ಬ್ಲಾಸ್ಟ್ ಆಗಬೇಕು, ಆ ಥರ ಓಪನ್ ಮಾಡಿರ್ತಾನೆ. ಈ ಸುಮಿತ್ಗೆ ಈ ಟ್ರಿಕ್ ಯಾವ ಥರ ಗೊತ್ತಾಯಿತು ಅಂದರೆ, ಇವನೊಂದು ಗ್ಯಾಸ್ ಏಜೆನ್ಸಿಲಿ ಕೆಲಸ ಮಾಡ್ತಾ ಇರ್ತಾನೆ, ಅದರಿಂದಾಗಿ ಈ ಟ್ರಿಕ್ ಅವನಿಗೆ ಗೊತ್ತಿರುತ್ತೆ. ಇದಾದ ನಂತರ ಸುಮಿತ್ನ ಫ್ರೆಂಡ್ ಅಲ್ಲಿಂದ ಹೊರಟೋಗ್ತಾನೆ. ಅವನು ಹೋಗಿ ಒಂದು 15-20 ನಿಮಿಷದ ನಂತರ ಅಮೃತ ಮತ್ತು ಸುಮಿತ್ ಅಲ್ಲಿಂದ ಹೊರಡ್ತಾರೆ. ಇವರು ಅಲ್ಲಿಂದ ಹೋಗ್ತಾ ಅಮೃತ ಒಂದು ಐಡಿಯಾ ಮಾಡಿರ್ತಾಳೆ. ಅಮೃತ ಮೊದಲೇ ಫಾರೆನ್ಸಿಕ್ ಸ್ಟೂಡೆಂಟ್ ಆಗೋದ್ರಿಂದ ಅಮೃತಗೆ ಚೆನ್ನಾಗಿ ಗೊತ್ತಿರುತ್ತೆ ಪೊಲೀಸರು ಯಾವ ಥರ ಎಲ್ಲ ತನಿಖೆ ಮಾಡ್ತಾರೆ ಅಂತ. ಅದಕ್ಕಾಗಿ ಅಮೃತ ಹೋಗ್ತಾ ಆ ಕಬ್ಬಿಣದ ಗೇಟನ್ನು ಒಳಗಡೆಯಿಂದ ಕೈ ಹಾಕಿ ಲಾಕ್ ಮಾಡ್ಬಿಟ್ಟು ಹೋಗ್ತಾಳೆ. ಇದನ್ನು ನೋಡಿದವ್ರಿಗೆ ಏನನ್ಸುತ್ತೆ, ಗೇಟ್ ಒಳಗಡೆಯಿಂದ ಲಾಕ್ ಆಗಿತ್ತು, ಬೈ ಮಿಸ್ಟೇಕ್ ಮನೆಯಲ್ಲಿ ಬೆಂಕಿ ಹಚ್ಕೊಂಡಿರ್ಬೋದು ಅಂತ. ಇದಾದ ನಂತರ ಮನೆಯಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಆ ನಂತರ ಏನೆಲ್ಲ ನಡೆಯುತ್ತೆ ಅಂತ ನಾನು ಇಲ್ಲಿವರೆಗೆ ನಿಮ್ಗೆ ಹೇಳಿದ್ದೀನಿ. ಅಮೃತ ಕೊಟ್ಟಂಥ ಹೇಳಿಕೆ ಆಧಾರದಲ್ಲಿ ಪೊಲೀಸರು ಸುಮಿತ್ ಮತ್ತು ಅವನ ಫ್ರೆಂಡ್ ಆದಂಥ ಸಂದೀಪ್, ಈ 3 ಜನರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅವತ್ತು ಕೊಲೆಗೆ ಯೂಸ್ ಮಾಡಿದಂಥ ವೆಪನ್ಗಳನ್ನ ತಮ್ಮ ವಶಕ್ಕೆ ತಗೋತಾರೆ. ಪೊಲೀಸರು ಅಮೃತ, ಸುಮಿತ್, ಸಂದೀಪನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಾಗ ಅಲ್ಲಿ ನಿಂತಿದ್ದಂಥ ಜನ ಅಮೃತಗೆ ನಾನಾ ಥರ ಬೈತಾ ಇರ್ತಾರೆ. ಇವಳೇನೋ ಒಂದೊಂದು ತಿಂಗಳಿಗೆ ಒಂದೊಂದು ಹುಡುಗನನ್ನು ಚೇಂಜ್ ಮಾಡ್ತಾಯಿದ್ರು. ಆದರೆ ರಾಮ್ಕೇಶ್ ಬಡವ್ರ ಮನೆ ಹುಡುಗ, UPSC ಮಾಡೋದಕ್ಕಂತ ಇಲ್ಲಿವರೆಗೆ ಬಂದಿದ್ದ, ಪಾಪ ಅವನಿಗೆ ಸಾಯಿಸಬಾರ್ದಾಗಿತ್ತು ಅಂತ. ಆದರೆ ಏನು ಮಾಡೋದಕ್ಕಾಗುತ್ತೆ, ಕೆಟ್ಟ ಸವಾಸ, ಕೆಟ್ಟ ಚಟಕ್ಕೆ ರಾಮ್ಕೇಶ್ ತನ್ನ ಜೀವದ ಬೆಲೆ ಕೊಟ್ಟಿರ್ತಾನೆ. ಆದರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಪೊಲೀಸರು ಎಕ್ಸ್ಪರ್ಟ್ಗಳನ್ನ ಕರೆಸ್ತಾರೆ. ಆ ಹಾರ್ಡ್ ಡಿಸ್ಕ್ ಮತ್ತು ಲ್ಯಾಪ್ಟಾಪ್ನ ಲಾಕ್ಗಳನ್ನ ಓಪನ್ ಮಾಡಿಸ್ತಾರೆ. ಆನಂತರ ಪ್ಲೇ ಮಾಡಿ ನೋಡಿದಾಗ ಪೊಲೀಸರ ಶಾಕ್ ಆಗಿಬಿಡ್ತಾರೆ. ಯಾಕೆಂದರೆ ಆ ಹಾರ್ಡ್ ಡಿಸ್ಕಲ್ಲಿ ಬರೀ ಅಮೃತಾಳ ಫೋಟೋ ವಿಡಿಯೋಗಳಿರಲ್ಲ. ಇದೇ ಥರ ಸುಮಾರು ಇನ್ನೂ 15 ಹುಡುಗಿಯರ ಫೋಟೋ ವಿಡಿಯೋಗಳು ಆ ಹಾರ್ಡ್ ಡಿಸ್ಕಲ್ಲಿರುತ್ತೆ. ಅಂದರೆ ರಾಮ್ಕೇಶ್ ಬರೀ ಅಮೃತ ಜೊತೆ ಮಾತ್ರ ಈ ಥರ ನಡ್ಕೊಂಡಿಲ್ಲ, ಇನ್ನೂ 15 ಹುಡುಗಿಯರ ಜೊತೆ ಇದೇ ಥರ ನಡ್ಕೊಂಡಿರ್ತಾನೆ. ಅವ್ರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ. ಆದರೆ ಇಲ್ಲಿ ಆ 15 ಹುಡುಗಿರಲ್ಲಿ ಯಾರೂ ಕೂಡ ಪೊಲೀಸರಲ್ಲಿ ಕಂಪ್ಲೇಂಟ್ ಮಾಡಿಲ್ಲ. ಅದಕ್ಕಾಗಿ ಪೊಲೀಸರು ಆ 15 ಹುಡುಗಿರಲ್ಲಿ ಯಾರ ಹೆಸರನ್ನು ಕೂಡ ರಿವೀಲ್ ಮಾಡಿಲ್ಲ. ಇದನ್ನೆಲ್ಲ ನೋಡ್ತಾ ಅಮೃತ ರಾಮ್ಕೇಶ್ಗೆ ಮಾಡಿದ್ದೇ ಸರಿ ಅನಿಸುತ್ತೆ. ರಾಮ್ಕೇಶ್ನ ಹತ್ರ 15 ಹುಡುಗಿರ ಫೋಟೋ ವಿಡಿಯೋ ಇತ್ತು ಅಂದರೆ ಅವನು ಎಷ್ಟು ಹೆಣ್ಮಕ್ಳ ಕಣ್ಣಲ್ಲಿ ನೀರು ಬರ್ಸಿರ್ಬೋದು, ಅವನು ಎಷ್ಟು ಹೆಣ್ಮಕ್ಳನ್ನು ತನ್ನ ಸ್ವಾರ್ಥಕ್ಕಾಗಿ ಯೂಸ್ ಮಾಡಿರ್ಬೋದು. ಬೈ ಚಾನ್ಸ್ ಹೇಳೋದಕ್ಕಾಗಲ್ಲ, ಇವನ ಬ್ಲ್ಯಾಕ್ ಮೇಲ್ಗೆ ಹೆದರಿ ಎಷ್ಟು ಹೆಣ್ಮಕ್ಳುಗಳು ಇಲ್ಲಿವರೆಗೆ ಸತ್ತಿದ್ದಾರಾ, ಎಷ್ಟು ಹೆಣ್ಮಕ್ಳುಗಳು ಇಲ್ಲಿವರೆಗೆ ಬದುಕಿದ್ದಾರಾ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಹೆಣ್ಮಕ್ಳು ಅಮೃತ ಥರ ಇರಲ್ಲ. ಇಲ್ಲಿ ನೀವೇ ನೋಡಿ, ಒಬ್ಬ ಬಡ ತಂದೆ ತಾಯಿ ತಮ್ಮ ಮಗ UPSC ಮಾಡಲಿ ಅಂತ ಕಳಿಸಿದರೆ ಇವನು ಬಂದು ಇಲ್ಲಿ ಈ ಥರದ UPSC ಮಾಡ್ತಾಯಿದ್ದ.
ಇಲ್ಲಿ ಅಮೃತಾಳನ್ನು ಕೂಡ ಒಳ್ಳೆಯವಳು ಅಂತ ಹೇಳೋದಕ್ಕೆ ಬರಲ್ಲ. ಯಾಕೆಂದರೆ ಒಂದು ಮೂಲದ ಪ್ರಕಾರ ಅಮೃತ ಬರೀ ರಾಮ್ಕೇಶ್ ಮತ್ತು ಸುಮಿತ್ ಜೊತೆ ಮಾತ್ರ ಸಂಬಂಧ ಇಟ್ಕೊಂಡಿರಲಿಲ್ಲ. ಅಮೃತಾಳನ್ನು ಅರೆಸ್ಟ್ ಮಾಡಿದ ನಂತರ ಅಮೃತಾಳ ಫ್ರೆಂಡ್ಗಳು ಹೇಳ್ತಾರೆ, ಅಮೃತ ಹೆಚ್ಚೆಚ್ಚಂದರೆ 2 ತಿಂಗಳು ಇಲ್ಲಾಂದರೆ 3 ತಿಂಗಳಿಗೆ ಒಂದೊಂದು ಬಾಯ್ ಫ್ರೆಂಡ್ ಚೇಂಜ್ ಮಾಡ್ತಾ ಇದ್ಲಂತೆ. ಅಮೃತಾಗೆ ಹನಿಮೂನ್ ಫೇಸ್ ಅಂದರೆ ಭಾರಿ ಇಷ್ಟವಂತೆ. ಒಬ್ಬ ಹೊಸ ಗಂಡಸಿನ ಜೊತೆ ಹೊಸ ಹನಿಮೂನ್ ಮಾಡಬೇಕು ಅಂದರೆ ಅಮೃತ ಭಾರಿ ಕಾತರವಾಗಿರ್ತಾ ಇದ್ಲಂತೆ. ಅಮೃತಾಳ ಈ ಹನಿಮೂನ್ ಹುಚ್ಚಾಟದಲ್ಲಿ ಒಂದು ಜೀವ ಹೋಗುತ್ತೆ. 15 ಹುಡುಗಿಯರ ಮಾನ ಮರ್ಯಾದೆ ರಸ್ತೆಗೆ ಬರೋದ್ರಲ್ಲಿ ಸ್ವಲ್ಪದ್ರಲ್ಲಿ ತಪ್ಪೋಗುತ್ತೆ. ಒಂದು ಅರ್ಥದಲ್ಲಿ ಹೇಳೋದಾದರೆ ಈ ಕಥೆಯಲ್ಲಿ ಇಬ್ಬರು ಒಳ್ಳೆಯವರಲ್ಲ, ಆದರೆ ಇವರಿಬ್ಬರು ತಿಕ್ಕಾಟದಲ್ಲಿ ಬಂದು ಸುಮಿತ್ ಸಿಹಾಕೊಂಡಿದ್ದಾನೆ. ಈಗ ಇವ್ನು ಮಾಡಿದಂಥ ತಪ್ಪಿಗೆ ಅವನು ಕೂಡ ಶಿಕ್ಷೆ ಅನುಭವಿಸ್ತಾನೆ. ಇದನ್ನೆಲ್ಲ ನೋಡ್ತಾ ನಾವು ಸಮಾಜದಲ್ಲಿ ನೋಡುವಂಥ ಯಾವುದೇ ವ್ಯಕ್ತಿಯ ಬರೀ ಮುಖವಾಡ ಮಾತ್ರ ನೋಡಿರ್ತೀವಿ. ಆ ವ್ಯಕ್ತಿಯ ನಿಜವಾದ ಸತ್ಯಾಂಶ ಏನು, ಆ ವ್ಯಕ್ತಿ ಒಳಗಿರುವಂಥ ರಹಸ್ಯ ಏನು ನಮ್ಗೆ ಯಾವತ್ತೂ ಗೊತ್ತಿರಲ್ಲ. ಆ ವ್ಯಕ್ತಿ ಜೊತೆ ನೀವು ಎಷ್ಟೇ ಬೇರ್ತೀರಿ, ಆ ವ್ಯಕ್ತಿಗೆ ನೀವು ಎಷ್ಟೇ ರಿಸರ್ಚ್ ಮಾಡಿ ಆ ರಹಸ್ಯದವರೆಗೆ ನಾವು ತಲುಪೋದಕ್ಕಾಗಲ್ಲ. ಯಾವತ್ತಾದರೂ ಒಂದಿನ ಆ ರಹಸ್ಯ ಬಯಲಾಗುತ್ತೆ. ಅಂಥ ಟೈಮಲ್ಲಿ ಇಂಥ ಕಥೆಗಳು ಬ್ಲಾಸ್ಟ್ ಆಗುತ್ತೆ. ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಆ ವ್ಯಕ್ತಿಯನ್ನು ಫಿಲ್ಟರ್ ಮಾಡಿ ಆನಂತರ ನಿಮ್ಮ ಹೆಜ್ಜೆಯನ್ನು ಮುಂದೆ ಇಡಿ ಅಂತ ತಿಳಿಸ್ತಾ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.